ನಮಸ್ತೆ, SRS ಚಾನಲ್ಗೆ ಸ್ವಾಗತ. ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಯಾಕೆ ಇಲ್ಲಿ ಚೆನ್ನಮ್ಮ ಅಂತ್ಯ ಸಂಸ್ಕಾರಕ್ಕೆ ಬರಲೇ ಇಲ್ಲ? ಹಾಗಾದರೆ ಇದಕ್ಕೆ ಅನಿತಾ ಕುಮಾರಸ್ವಾಮಿ ಏನಂತ ಹೇಳಿದರು? ಪ್ರಜ್ವಲ್ ದೇವರಾಜ ಕೂಡ ಯಾಕೆ ಬರೋಕ್ಕಾಗಲೇ ಇಲ್ಲ? ಇಲ್ಲಿ ಚೆನ್ನಮ್ಮ ಅವ್ರಿಗೆ ಇರುವಂಥ ಆಸ್ತಿ ಎಷ್ಟು? ಅವರು ಯಾರ್ಯಾರಿಗೆ ಆಲ್ರೆಡಿ ವಿಲ್ ಬರೆದಿಟ್ಟಿದ್ದಾರೆ ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ. ರಾಧಿಕಾ ಕುಮಾರಸ್ವಾಮಿ ಅಂದರೆ ಇಲ್ಲಿ ಕುಮಾರಸ್ವಾಮಿಯವರ ಎರಡನೇ ಹೆಂಡತಿ ಆಗಿರ್ತಾರೆ. ಇಲ್ಲಿ ಚೆನ್ನಮ್ಮ ಅವ್ರಿಗೆ ಟೋಟಲ್ ಆಗಿ 6 ಜನ ಮಕ್ಕಳು. 6 ಜನ ಮಕ್ಕಳಲ್ಲಿ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. 4 ಜನ ಗಂಡು ಮಕ್ಕಳಾದರೆ ಕೂಡ ಅವ್ರಿಗೆ ಇರೋದು 5 ಜನ ಸೊಸೆಯಂದಿರು. ಇಲ್ಲಿ ಕುಮಾರಸ್ವಾಮಿ ಅವರ 2 ಹೆಂಡತಿಯರು. ಫಸ್ಟ್ನೇಯವರು ಅನಿತಾ ಕುಮಾರಸ್ವಾಮಿ, ಎರಡನೇ ಹೆಂಡತಿ ಇಲ್ಲಿ ರಾಧಿಕಾ ಕುಮಾರಸ್ವಾಮಿ. ಇವರು ರಾಧಿಕಾ ಕುಮಾರಸ್ವಾಮಿಯವರು ಒಂದು ಇಂಟರ್ವ್ಯೂವಲ್ಲಿ ಹೇಳ್ಕೊಂಡಿದ್ದಾರೆ, ನನಗೆ ಹಾಗೆಯೇ ಕುಮಾರಸ್ವಾಮಿ ಅವರಿಗೆ ಮಗಳು ಕೂಡ ಆಗಿದ್ದಾಳೆ, ನಮ್ಮಿಬ್ರಿಗೂ ಮದುವೆ ಕೂಡ ಆಗಿದೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯೇ ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಇಲ್ಲಿ ಕುಮಾರಸ್ವಾಮಿಗೆ ಇಬ್ಬರಿಗೂ ಕೂಡ ಸೇರಿಬಿಟ್ಟು ಒಬ್ಬ ಮಗಳು ಕೂಡ, ಮುದ್ದಾದ ಮಗಳು ಕೂಡ ಹುಟ್ಟಿದ್ದಾಳೆ. ಆದರೂ ಕೂಡ ಇಲ್ಲಿ ಯಾಕೆ ತಮ್ಮ ಅತ್ತೆನೇ ನೋಡೋಕ್ಕೆ ಇಲ್ಲಿ ಬರಲೇ ಇಲ್ಲ ರಾಧಿಕಾ ಕುಮಾರಸ್ವಾಮಿ? ಅದಕ್ಕೆ ಇಲ್ಲಿ ಅನಿತಾ ಕುಮಾರಸ್ವಾಮಿ ಏನಂತ ಹೇಳಿದ್ಲು ಅಂತ ನೋಡೋಣ ಬನ್ನಿ. ಇಲ್ಲಿ ಅನಿತಾ ಕುಮಾರಸ್ವಾಮಿಗೆ ರಾಧಿಕಾ ಕುಮಾರಸ್ವಾಮಿ ಕಂಡ್ರೆ ಸ್ವಲ್ಪನೂ ಕೂಡ ಇಷ್ಟ ಆಗಲ್ಲ. ಯಾರಿಗಾದರೂ ಅಷ್ಟೇ ಅಲ್ವಾ, ತನ್ನ ಗಂಡನ ತನ್ನ ಹೆಂಡತಿ ಸ್ಥಾನದಲ್ಲಿ ಇನ್ನೊಬ್ರು ಹೆಂಡತಿ ಬಂದರೆ ಯಾರಿಗಾದರೂ ಅಷ್ಟೇ ಅಲ್ವಾ? ಅದೇ ರೀತಿಯೇ ಇಲ್ಲಿ ಅನಿತಾ ಕುಮಾರಸ್ವಾಮಿಗೂ ಕೂಡ ಆಗಿರೋದು ಅದೇನೆ. ರಾಧಿಕಾ ಕುಮಾರಸ್ವಾಮಿ ಇಲ್ಲಿ ಯಾವಾಗ ಕುಮಾರಸ್ವಾಮಿನ ಮದುವೆ ಆಗಿದ್ದೋ ವಿಚಾರನ ಬಹಿರಂಗ ಮಾಡಿದ್ಲೋ ಆಗ್ಲಿಂದನೂ ಕೂಡ ಅನಿತಾ ಕುಮಾರಸ್ವಾಮಿಗೆ ರಾಧಿಕಾ ಕುಮಾರಸ್ವಾಮಿಗೆ ಸ್ವಲ್ಪನೂ ಕೂಡ ಆಗಲ್ಲ. ಅವರಿಬ್ಬರು ಎಲ್ಲೂ ಕೂಡ ಒಂದೇ ಕಡೆ ಕೂಡ ಸೇರೋದೇ ಇಲ್ಲ. ಅದೇ ರೀತಿಯೇ ಇಲ್ಲಿ ಕುಮಾರಸ್ವಾಮಿ ಇಬ್ಬರನ್ನು ಕೂಡ ಇಲ್ಲಿ ಮ್ಯಾರೇಜ್ ಮಾಡ್ತಾಯಿದ್ರು. ಆದರೆ ಇಲ್ಲಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಸ್ವಲ್ಪ ಬರಲೇಬೇಕಿತ್ತು ಇಲ್ಲಿ ರಾಧಿಕಾ ಕುಮಾರಸ್ವಾಮಿ. ಯಾಕಂದರೆ ಇಲ್ಲಿ ಸ್ವಂತ ಅತ್ತೆ ಆದರೆ ಕೂಡ ಇಲ್ಲಿ ರಾಧಿಕಾ ಕುಮಾರಸ್ವಾಮಿ ಸ್ವಂತ ಸೊಸೆ ಆಗಿದ್ದರೆ ಕೂಡ ಯಾಕೆ ಬರಲಿಲ್ಲ? ಹಾಗಾದರೆ ಇಲ್ಲಿ ಚೆನ್ನಮ್ಮ ದೇವೇಗೌಡರವರು ಯಾಕೆ ಇಲ್ಲಿ ರಾಧಿಕನ ಸೊಸೆ ಅಂತ ಒಪ್ಕೊಂಡಿರಲಿಲ್ವಾ ಅನ್ನೋದು ಇಲ್ಲಿ ಎಲ್ಲರಿಗೂ ಕೂಡ ಅನಿಸುವಂಥ ಮಾತಾಗಿದೆ. ರಾಧಿಕಾ ಕುಮಾರಸ್ವಾಮಿನ ಇವ್ರ ಮನೆಯವರು ಒಪ್ಕೊಂಡಿದ್ರೆ ಈ ಅಂತ್ಯಕ್ರಿಯೆಗೆ ಬಂದೇ ಬರ್ತಾಯಿದ್ರು ರಾಧಿಕಾ ಕುಮಾರಸ್ವಾಮಿ. ಆದರೆ ಇಲ್ಲಿ ಇವ್ರ ಮನೆಯವರು ಯಾರು ಕೂಡ ಇಲ್ಲಿ ಇವಳ ಒಪ್ಕೊಂಡಿರಲಿಲ್ಲ ರಾಧಿಕಾ ಕುಮಾರಸ್ವಾಮಿನ. ಅದಕ್ಕೋಸ್ಕರ ರಾಧಿಕಾ ಕುಮಾರಸ್ವಾಮಿ ಈ ಅಂತ್ಯಕ್ರಿಯೆಗೆ ಬರಲೇ ಇಲ್ಲ. ರೇವಣ್ಣ ಕೂಡ ಈ ಅಂತ್ಯಕ್ರಿಯೆಗೆ ಬರೋಕ್ಕೆ ಪೊಲೀಸರು ಅನುಮತಿನೇ ಕೊಡಲೇ ಇಲ್ಲ. ಯಾಕಂದರೆ ಅವರಿನ್ನು ಇವಾಗ ಜೀವಾವಧಿ ಶಿಕ್ಷೆನ ಅನುಭವಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಅವರು ಈಗ ಹೊರಗಡೆ ಬಂದರೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರಿಗೆ ಪೊಲೀಸಿಂದನೇ ಇಲ್ಲಿ ಯಾವುದೇ ಕೂಡ ಭದ್ರತೆ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಅಲ್ಲೇ ಇದರಲ್ಲಿ ಜೈಲಲ್ಲೇ ಅವ್ರಿಗೆ ಒಂದು ಅರೇಂಜ್ಮೆಂಟ್ ಮಾಡಿಬಿಟ್ಟು ತಮ್ಮ ಅಜ್ಜಿ ಅಂತ್ಯಕ್ರಿಯೆನ ಅಲ್ಲಿಂದನೇ ವಿಡಿಯೋ ಕ್ಯಾಸೆಟಲ್ಲಿ ನೋಡುವಂಥ ಅವಕಾಶ ಪೊಲೀಸರು ಮಾಡಿಕೊಟ್ರು. ಹಾಗಾದರೆ ಇಲ್ಲಿ ಚೆನ್ನಮ್ಮ ಅವ್ರಿಗೆ ಎಷ್ಟೊಂದು ಆಸ್ತಿ ಇದೆ, ಹಾಗಾದರೆ ಆ ವಿಲ್ಲಲ್ಲಿ ಯಾರ್ಯಾರ ಹೆಸರಿಗೆ ಎಷ್ಟೆಷ್ಟು ಆಸ್ತಿ ಅಂತ ಬರೆದಿಟ್ಟಿದ್ದಾರೆ ಅಂತ ನೋಡ್ಕೊಂಬಂದ್ಬಿಡ ಬನ್ನಿ. ಇಲ್ಲಿ ಚೆನ್ನಮ್ಮ ಅವ್ರಿಗೆ 6 ಜನ ಮಕ್ಕಳು. ಅವರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ರು. ಗಂಡು ಹೆಣ್ಣು ಎಂಬ ಭೇದ ಭಾವನೆ ಇರಲಿಲ್ಲ. ಹಾಗೆಯೇ ಅವರು ಅನ್ನಪೂರ್ಣೇಶ್ವರಿ ಅಂದರೆ ಅವರೇ ಮೇಲು ಅನ್ನೋ ಥರ ಇಲ್ಲಿ ಫೇಮಸ್ ಆಗಿದ್ದರು. ಹಾಗೆಯೇ ಯಾರಾದರೂ ಬರಲಿ, ಎಂಥವರಾದರೂ ಬರಲಿ, ಫಸ್ಟ್ ಅವ್ರಿಗೆ ಅನ್ನ ಇಟ್ಬಿಟ್ಟೆ ಮುಂದೆ ಕಳಿಸೋರು. ಅದೇ ರೀತಿ ವಾಪಸ್ ಮಾತ್ರ ಕಳಿಸ್ತಾ ಇರೋರಲ್ಲ. ಅದೇ ರೀತಿಯೇ ಈಗ ಅವರಿಗೆ ಬಿಲ್ಲಲ್ಲಿ ಬರೆದಿಟ್ಟಿರೋದು ಏನೇನು ಬರೆದಿಟ್ಟಿದ್ದಾರೆ ಅಂತಂದರೆ, ಅವ್ರಿಗೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಇಲ್ಲಿ ಇವರು ಮುಖ್ಯಮಂತ್ರಿ ಹೆಂಡತಿ ಆಗಿರೋದಕ್ಕೋಸ್ಕರ ಕೋಟಿ ನೂರಾರು ಕೋಟಿ ಆಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಅವ್ರ ಹತ್ರ ಅಷ್ಟು ಆಸ್ತಿನೂ ಇಲ್ಲ, ಅಷ್ಟು ಗೋಲ್ಡ್ ಕೂಡ ಇಲ್ಲ ಅಂತಲೇ ಈಗ ವರದಿ ಬಂದಿದೆ. ಅವರೇ ಒಂದು ಬರೆ ಇಲ್ಲಿ ದೇವೇಗೌಡರವರು ಒಂದು ಬರೆ ಆಸ್ತಿ ವಿಚಾರ ಇಲ್ಲಿ ಸರ್ವೆಯಲ್ಲಿ ವ್ಯಕ್ತಪಡಿಸಿದ್ರು. ಅವರಿಗೆ ಕೇವಲ ಹೊಲ ಮನೆ ಎಲ್ಲ ಸೇರಿಬಿಟ್ಟು 8 ಕೋಟಿ ಆಸ್ತಿ ಇದೆ. ಹಾಗೆಯೇ ಇಲ್ಲಿ ಚೆನ್ನಮ್ಮ ಅವರ ಗೋಲ್ಡ್ ವಿಚಾರಕ್ಕೆ ಬಂದರೆ ಅವರಿಗೆ ಚಿನ್ನ ಮೇಲೆ ಬರೀ 1.5 ಕೋಟಿ ಚಿನ್ನ ಇದೆ ಅಷ್ಟೇ. ಇದನ್ನೆಲ್ಲದೂ ಕೂಡ ಎಲ್ಲರ ಹೆಸರ ಮೇಲೆ ಸಮಾನವಾಗಿ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆ ರಾಧಿಕಾ ಕುಮಾರಸ್ವಾಮಿ ಯಾವುದೇ ರೀತಿ ಸಂಬಂಧ ಇರಲ್ಲ. ಕೇವಲ ತನ್ನ 4 ಸೊಸೆಯರು ಹಾಗೆಯೇ 2 ಮಕ್ಕಳ ಮೇಲೆ ಅವರು ಈ ಗೋಲ್ಡನ್ನ ಬರೆದಿಟ್ಟಿರ್ತಾರೆ ಅಂತಲೇ ಇಲ್ಲಿ ವರದಿ ಬಂದಿದೆ. ಇದಕ್ಕೆ ಯಾವುದೇ ಆಸ್ತಿಗಾಗ್ಬೋದು, ಯಾವುದೇ ಗೋಲ್ಡ್ಗಾಗ್ಬೋದು, ಚೆನ್ನಮ್ಮ ಅವರ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇಲ್ಲಿ ರಾಧಿಕಾ ಕುಮಾರಸ್ವಾಮಿಗೆ ಇಲ್ಲಿ ಅವ್ರಿಗೆ ಭಾಗ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಬರೆದಿಟ್ಟಿದ್ದಾರೆ. ಅದೇ ರೀತಿಯೇ ಇಲ್ಲಿ ಅದಕ್ಕೋಸ್ಕರ ಏನಾದರೂ ರಾಧಿಕಾ ಕುಮಾರಸ್ವಾಮಿ ಬರಲಿಲ್ವಾ, ಇವರು ನನ್ನನ್ನೇ ಸೊಸೆ ಅಂತ ಒಪ್ಕೊಂಡಿಲ್ಲ, ಇನ್ನು ನಾನು ಯಾಕೆ ಹೋಗಬೇಕು ಅವ್ರ ಅಂತ್ಯಕ್ರಿಯೆಗೆ ಅಂತ ಅನ್ಕೊಂಡ್ಬಿಟ್ರೆ ರಾಧಿಕಾ ಕುಮಾರಸ್ವಾಮಿ ಅಂತ ಯಾರಿಗೂ
ಕೂಡ ಇನ್ನೂ ಸ್ಪಷ್ಟತೆಯೇ ಗೊತ್ತಿಲ್ಲ. ಈಗ ಅವರು ಎಲ್ಲಿದ್ದಾರೆ ಅನ್ನೋ ವಿಚಾರನೂ ಕೂಡ ಯಾರಿಗೂ ಕೂಡ ಇಲ್ಲಿ ಇನ್ನೂ ಸುಳ್ಳಿನೇ ಬಿಟ್ಟಿಲ್ಲ. ಅನಿತಾ ಕುಮಾರಸ್ವಾಮಿ ಅಂತ ಇಲ್ಲಿ ಮತ್ತೆ ತೀರ್ಕೊಂಡಿರೋದಕ್ಕೋಸ್ಕರ ತುಂಬಾ ಎಮೋಷ್ನಲ್ ಆಗಿಬಿಟ್ಟು ಮಾತಾಡಿದ್ದಾರೆ. ನಿನ್ನೆ ಕೂಡ ಅವರು ಹೇಳ್ತಾ ಇದ್ರು, ನನಗೆ ಹಬ್ಬ ಏನಾದರೂ ಬರಲಿ, ಏನಾದರೂ ವಿಚಾರದಲ್ಲಿ ಆದರೆ ಕೂಡ ನಮ್ಮತ್ತೆ ನನ್ನ ಕೈಲಿನೇ ಮಾಡಿಸ್ಕೊತಾ ಇದ್ರು, ನನ್ನ ಕೈಗೆ ಹೇಳ್ಬಿಟ್ಟು ಮಾಡಿಸ್ತಾ ಇದ್ರು. ಹಾಗೆಯೇ ನಮ್ಮ ಕುಮಾರಸ್ವಾಮಿ ನನ್ನ ಗಂಡನೂ ಅಷ್ಟೇ ನಮ್ಮ ಅತ್ತೆ ಜೊತೆ ಅನ್ಯೋನ್ಯವಾಗಿ ಮಾತುಕತೆಯಲ್ಲಿ ಇಳಿತಾ ಇದ್ರು. ಆದರೆ ಈಗ ಯಾರ ಹತ್ರ ಮಾತಾಡಬೇಕು ಅಂತೇಳ್ಬಿಟ್ಟು ತುಂಬಾ ಸಂಕಟ ಪಡ್ಕೊತಾ ಇದ್ದಾರೆ. ಹಾಗೆಯೇ ನಮ್ಮತ್ತೆ ಜಾಸ್ತಿ ಸುತ್ತ ಇಲ್ಲಿ ನಿರೀಕ್ಷೆ ಉಳ್ಳವಳಾಗಿರಲಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಅಂಥದ್ದು ಜಾಸ್ತಿ ಇರಲಿಲ್ಲ ನಮ್ಮ ಅತ್ತೆಗೆ. ಅದಕ್ಕೋಸ್ಕರ ಅವರು ಯಾವಾಗಲೂ ಕೂಡ ಅಷ್ಟು ಖುಷಿಯಾಗಿರ್ತಾ ಇದ್ರು ಅಂತೇಳ್ಬಿಟ್ಟು ಅನಿತಾ ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲಿ ರೇವಂತ್ ಅವರು ತುಂಬಾ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಮೇಲೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಜ್ವಲ್ ರೇವಂತನ್ನ ಏನಾದರೂ ಮಾಡಿಬಿಟ್ಟು ಹೊರಗಡೆ ಕರೆಸು ಅಂತ ಹೇಳ್ಬಿಟ್ಟು ಇಲ್ಲಿ ದೇವೇಗೌಡರು ಹಾಗೆಯೇ ಕುಮಾರಸ್ವಾಮಿಗೆ ಹೇಳಿದ್ದಾರೆ ರೇವಂತ್. ಆ ಮಾತನ್ನ ಇಲ್ಲಿ ದೇವೇಗೌಡ ಹಾಗೆಯೇ ಇಲ್ಲಿ ಕುಮಾರಸ್ವಾಮಿ ಇಬ್ಬರು ಕೂಡ ಆ ಮಾತನ್ನ ಕಿವಾಗ ಹಾಕ್ಕೊಳ್ದೇ ಇರೋದಕ್ಕೋಸ್ಕರ ಇಲ್ಲಿ ರೇವಂತ್ ಅಂತೂ ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇಲ್ಲಿ ದೇವೇಗೌಡ ಹಾಗೆಯೇ ಇಲ್ಲಿ ಕುಮಾರಸ್ವಾಮಿ ಮೇಲೆ ಅಂತಲೇ ಹೇಳ್ಬೋದು. ಯಾರಿಗಾದ್ರೂ ಇರುತ್ತೆ ಅಲ್ವಾ, ತನ್ನ ಮಗ ಹೊರಗಡೆ ಬರಬೇಕು, ಇಲ್ಲಿನ ಅವ್ರ ಅಜ್ಜಿನ ನೋಡಬೇಕು, ಮತ್ತೆ ಇನ್ನೊಂದು ಗಳಿಗೆ ಇದು ನೋಡ್ಬೇಕನ್ನಂದ್ರೆ ಕೂಡ ಸಿಗಲ್ಲ ಅಂತ ಹೇಳ್ಬಿಟ್ಟು, ಆದರೆ ಇಲ್ಲಿ ಅದಕ್ಕೆ ಅವಕಾಶ ಕೊಡಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ರೇವಂತ್ ಹಾಗೇನೆ ಅವರು ಹೆಂಡತಿಗೂ ಕೂಡ ತುಂಬಾ ಬೇಜಾರಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಕುಮಾರಸ್ವಾಮಿ ಯಾವುದೇ ಒಂದು ಮಾತನ್ನು ಕೂಡ ಇದುವರೆಗಾಯ್ತು ಎತ್ತೇ ಇಲ್ಲ. ಪ್ರಜ್ವಲ್ ರೇವಂತ್ ಬಗ್ಗೆ ಅವ್ರ ಬಗ್ಗೆ ಅವನು ಬಂದಿಲ್ಲ, ಇಲ್ಲ ಅವನು ಬರೆಸ್ಬೇಕು, ಅವನ್ನ ಕರೆಸ್ಬೇಕಂತನೂ ಒಂದು ಮಾತನ್ನು ಕೂಡ ಎತ್ತೇ ಇಲ್ಲ. ಅದಕ್ಕೋಸ್ಕರ ರೇವಂತ್ಗೆ ತುಂಬಾ ಇಲ್ಲಿ ಕುಮಾರಸ್ವಾಮಿ ಮೇಲೆ ಕೋಪ ಬಂದಿದೆ ಅಂತಲೇ ಹೇಳ್ಬೋದು. ಇಲ್ಲಿ ದೇವೇಗೌಡರು ಆದರೂ ಒಂದು ಮನಸ್ಸನ್ನ ಮಾಡಬೇಕಿತ್ತು. ಅವ್ರು ಮನಸ್ಸು ಮಾಡಿದರೆ ಇಲ್ಲಿ ಪ್ರಜ್ವಲ್ ದೇವರಾಜ್ ಇವತ್ತು ಬಂದುಬಿಟ್ಟು ಇಲ್ಲಿ ಇದನ್ನ ಬೇಲ್ ಮೇಲೆ ಬಂದುಬಿಟ್ಟು ಹೋಗ್ಬೋದಿತ್ತು ಪೊಲೀಸ್ ಭದ್ರತೆ ಮೇಲೆ. ಯಾಕಂದರೆ ಈ ಮಧುರ ಕ್ಷಣಗಳು ಅವ್ರ ಅಜ್ಜಿಯ ನೆನಪುಗಳು ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಮರುಕಳಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಪ್ರಜ್ವಲ್ಲು ಅವ್ರ ಅಜ್ಜಿ ಹತ್ರನೇ ತುಂಬಾ ಚೆನ್ನಾಗಿ ಬೆಳೆದವನು. ಎಲ್ಲ ಮೊಮ್ಮಕ್ಳಿಗಿನ ಇಲ್ಲಿ ಪ್ರಜ್ವಲ್ಲು ಇಲ್ಲಿ ಅಜ್ಜಿಗೆ ತುಂಬಾ ಇಷ್ಟ, ಇಲ್ಲಿ ಚೆನ್ನಮ್ಮನಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. 1-2 ದಿನದಲ್ಲೂ ಕೂಡ ಅವರು ಬಂದುಬಿಟ್ಟು ಹೋಗಿದ್ರೆ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ರೇವಂತ್ ಕೂಡ ಅನ್ನುವಂಥ ಮಾತಾಗಿತ್ತು. ಆದರೆ ಇದ್ರ ಬಗ್ಗೆ ದೇವೇಗೌಡ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಯಾವುದೇ ಒಂದು ಸುಳ್ಳಿನೂ ಕೂಡ ಬಿಟ್ಕೊಡ್ದೇನೆ ಅದ್ರ ಬಗ್ಗೆ ಏನು ಕೂಡ ಎತ್ತದೇನೆ ತಮ್ಮ ಕಾರ್ಯನ ತಾವು ಮಾಡ್ಕೊತಾ ಇದ್ದಾರೆ. ಇಲ್ಲಿ ಚೆನ್ನಮ್ಮ ಅವ್ರನ್ನ ತಮ್ಮ ಒಂದು ಊರಿನ ಹೊಲದಲ್ಲೇ ಇದು ಮಾಡಿದ್ದಾರೆ. ಅದಕ್ಕೆ ಫ್ರೀಯಾಗಿ ಎಲ್ಲರೂ ಕೂಡ ಜನ ಭಾಗವಹಿಸಿದ್ದಾರೆ. ಚೆನ್ನಮ್ಮನ ನೋಡಿ ಅಂತೂ ದೇವೇಗೌಡರು ಕಣ್ಣಲ್ಲಿ ನೀರೇ ಬಂದಿದ್ದಾವೆ ಅಂತ ಹೇಳ್ಬೋದು. ತುಂಬಾ ಎಮೋಷ್ನಲ್ ಆಗಿದ್ದಾರೆ. ಅವರನ್ನು ಸಮಾಧಾನ ಮಾಡೋಕ್ಕೋಸ್ಕರ ಇಲ್ಲಿ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಎಲ್ಲರೂ ಕೂಡ ಬಂದುಬಿಟ್ಟು ಇಲ್ಲಿ ಚಿತ್ರರಂಗದವರು, ರಾಜಕೀಯ ರಂಗದವರು ಎಲ್ಲ ಕಡೆಯವರು ಕೂಡ ಬಂದುಬಿಟ್ಟು ಇಲ್ಲಿ ಚೆನ್ನಮ್ಮನ ನೋಡಿಕೊಂಡು ಹೋಗ್ತಾ ಇರ್ಬೋದು. ಆದರೆ ಇಲ್ಲಿ ರಾಧಿಕಾ ಕುಮಾರಸ್ವಾಮಿಗೆ ಸ್ವಲ್ಪನೂ ಕೂಡ ಅನಿಸ್ಲೇ ಇಲ್ವಾ, ಬರಬೇಕಿತ್ತು, ನಮ್ಮ ಹತ್ತಿರ ನೋಡಬೇಕಿತ್ತು ಅಂತ ಇದು ಕಾದು ನೋಡಬೇಕಾಗಿದೆ. ಅವರು ಇಲ್ಲಿ ಬಂದಿರೋಕ್ಕೆ ಚಾನ್ಸೇ ಇಲ್ಲ, ಬಂದು ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣ ಏನಿರುತ್ತೆ ಅಂತ ಅವ್ರು ಹೇಳೋವರೆಗೂ ನಮಗೂ ಕೂಡ ಗೊತ್ತಾಗಲ್ಲ. ಇದಾಯಿತು ಇವತ್ತಿನ ಎಪಿಸೋಡ್. ನಿಮಗೇನಾದರೂ ಈ ಎಪಿಸೋಡ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.